ಯುವ ಕಲಾವಿದರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಜಯ ಕರ್ನಾಟಕ ಒಂದು ವೇದಿಕೆಯನ್ನ ಕಲ್ಪಿಸಬೇಕು. ನಮ್ಮ ಗ್ರಾಮೀಣ ಭಾಗದ ಯುವ ಕಲಾವಿದರು, ಗ್ರಾಮೀಣ ಯುವ ಕಲಾವಿದರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಬೇಕಂತ ನಾವು ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ. ಫೈನಲಿ ಇವತ್ತು ಈ ಸುಂದರ ಪುಟ್ಟ ಕಾರ್ಯಕ್ರಮ ಮಾಡಲಿಕ್ಕೆ ಅದು ಸಾಧ್ಯ ಆಗಿದೆ. ವಿಜಯ ಕರ್ನಾಟಕ ಪ್ರಪ್ರಥಮ ಬಾರಿಗೆ ಜನಸಮುದಾಯಕ್ಕೆ ಬೇಕಾಗಿರುವಂತಹ ಅನೇಕ ಕ್ಷೇತ್ರಗಳ ಬಗ್ಗೆ ತನ್ನ ಗಮನವನ್ನು ಹರಿಸಲಿಕ್ಕೆ ಶುರು ಮಾಡಿತು. ಆಕ್ಚುಲಿ ಕಲಾವಿದರಿಗೆ ಎಕ್ಸ್ಪೋಜರ್, ಅವರು ಕಷ್ಟಪಡ್ತಾರೆ, ಕೆಲಸ ಮಾಡ್ತಾರೆ, ಬಟ್ ದೇ ನೀಡ್ ಎಕ್ಸ್ಪೋಜರ್. ಈ ನಿಟ್ಟಿನಲ್ಲಿ ಈ ಎಕ್ಸಿಬಿಷನ್ ತುಂಬಾ ಸಾರ್ಥಕ ನನಗೆ ಅನಿಸ್ತದೆ. ನಾನೇನು ಹೇಳೋದಂದ್ರೆ, ನಮಗೆ ಪ್ರೋತ್ಸಾಹ ಬೇಕು, ಪ್ರಮೋಷನ್, ಎಕ್ಸಿಬಿಷನ್ ಮಾಡಲಿಕ್ಕೆ ಜಾಗ ಬೇಕು, ಮತ್ತು ನಮಗೆ ಆಲ್ಸೋ ಫೈನಾನ್ಷಿಯಲ್ ಬ್ಯಾಕಿಂಗ್. ಆ ಫೈನಾನ್ಷಿಯಲ್ ಬ್ಯಾಕಿಂಗ್ ಗೌರ್ಮೆಂಟಿಂದ ಬರೋದಿಲ್ಲ. ನಾವೆಲ್ಲರೂ ಒಂದೊಂದು ಪ್ರಿಂಟ್ ಆಗ್ತಕ್ಕಂಥ ಈ ಶೋಯಿಂದ ಇನ್ನು ನಮ್ಮಲ್ಲಿ ಪೇಟ್ರನೇಜ್ ಇಸ್ ಸಚ್ ಅನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಯಾಕೆಂದರೆ ಕಲಾವಿದರಿಗೆ ಕ್ರಿಯೇಟಿವ್ ಆಗಿ ವರ್ಕ್ ಮಾಡ್ತಾ ಹೋಗ್ಬೋದು, ಆದರೆ ಪೇಟ್ರನೇಜ್ ಇಲ್ಲದೆ ಹೋದರೆ, ಅಪ್ರಿಸಿಯೇಷನ್ ಇಲ್ಲದೆ ಹೋದರೆ ಆ ಮೋಟಿವೇಶನ್ ಇರಲ್ಲ, ಇನ್ಸ್ಪಿರೇಷನ್ ಇರಲ್ಲ. ಸೊ ಈ ದೃಷ್ಟಿಯಿಂದ ವಿಜಯ ಕರ್ನಾಟಕ ತಗೊಂಡಿರೋ ಒಂದು ಸ್ಟೆಪ್, ದೇ ಸೇ ದಟ್ ಫಾರ್ ಅ ಜರ್ನಿ ಆಫ್ 1,000 miles, that single step is so important, and that step is what ವಿಜಯ ಕರ್ನಾಟಕ. ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಕೃಷಿ ಮಾಡಿದ್ದೇ ಹೋದಾಗೆ ನಮ್ಮ ಕಲಾಕ್ಷೇತ್ರ ನಿಜವಾಗೂ ಕರ್ನಾಟಕದ ಹಾಗಾಗಲಿ ಎಂದು ಕೂಡ ನಾನು ಈ ಮೂಲಕ ನನ್ನ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಒಂದು ಸುದ್ದಿ ಸಂಸ್ಥೆ ಕೇವಲ ಸುದ್ದಿಯನ್ನು ಒದಗಿಸೋದು ಮಾತ್ರ ಅಲ್ಲ, ಜೊತೆಗೆ ಎಲೆಮರೆ ಕಾಯಂತಿರುವಂಥ ಹಲವಾರು ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹಿಸಿ ವೇದಿಕೆ ಕಲ್ಪಿಸುವುದು ಒಂದು ಒಳ್ಳೆಯ ಒಂದು ಸ್ಫೂರ್ತಿದಾಯಕ ಕೆಲಸವನ್ನು ವಿಜಯ ಕರ್ನಾಟಕ ಮಾಡ್ತಾಯಿದ್ದಾರೆ. ಅದು ನಮ್ಮ ಹೆಮ್ಮೆ. ವಿಜಯ ಕರ್ನಾಟಕ ಪೇಪರ್ನವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಮ್ಮಂಥ ಆರ್ಟಿಸ್ಟ್ಗಳಿಗೆ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಈಗಿನ ಯುವ ಕಲಾವಿದರಿಗೆ ಬಹಳಷ್ಟು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅನೇಕ ಕಲಾವಿದರುಗಳಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಂಗಾಗಿದೆ. ಇದೇ ರೀತಿ ಅವರು ಬೆಳೆಸ್ಕೊತ ಹೋಗಲಿ.